ಹಾಯ್ ಹಲೋ ವೆಲ್ಕಮ್ ಟು ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಎಸ್ ಟೀಸ್ ಐ ಎಸ್ ಪ್ರಿಲಿಮ್ಸ್ 2024ನ ಪೊಲಿಟಿ ಕ್ವಶನ್ಸ್ಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ಎಲ್ಲ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಒನ್ಸ್ ಅಗೇನ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಫಸ್ಟ್ನೇ ಕ್ವಶನ್ ನಾನು ಏನು ಡಿಸ್ಕಸ್ ಮಾಡಬೇಕಾಗಿದೆ ಅಂದರೆ ಕಂಟಿನ್ಯೂ ಇದು. 78ನೇ ಕ್ವಶನ್. ಸೊ ನಿಮಗೆ ಈ ವಿಡಿಯೋ ಕಂಟಿನ್ಯೂಟಿ ಸಿಗಬೇಕಂದ್ರೆ ನನ್ನ ಹಿಂದಿನ ಎಲ್ಲ ವೀಡಿಯೋಗಳು ನೋಡ್ಕೊಂತ ಬಂದರೆ ಕಂಟಿನ್ಯೂಟಿ ಸಿಗುತ್ತೆ. ಸೊ ಹಾಗಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5, ಪಾರ್ಟ್ 4 ಮತ್ತು ಪಾರ್ಟ್ 5ಅಲ್ಲಿ ಪೊಲಿಟಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದು ಪಾರ್ಟ್ 6 ವಿಡಿಯೋ. ಓಕೆ, ಸೊ ಈ ಕ್ವಶನ್ ಏನು ಹೇಳುತ್ತೆ ಅಂದರೆ ಇದು ಮನಿ ಬಿಲ್ ಬಗ್ಗೆ ಇದೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ಮನಿ ಬಿಲ್ ಇನ್ ದ ಪಾರ್ಲಿಮೆಂಟ್? ದ ಫಸ್ಟ್ ಸ್ಟೇಟ್ಮೆಂಟ್, Article 109 mentions special procedure in respect of money bills. Second statement, a money bill shall not be introduced in the Council of States. Third statement, that the Rajya Sabha can either approve the bill or suggest change but cannot reject it. Fourth statement, amendment to money bill suggested by the Rajya Sabha have to be accepted by the Lok Sabha. ಈ ಹಣಕಾಸು ಮಸೂದೆ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾರದಂತಹ ಪೊಲಿಟಿ ಕ್ವಶನ್ಸ್ಗಳು ನಮ್ಮ ಯಾವ ಎಕ್ಸಾಮಲ್ಲಿ ಸಿಗಲ್ಲ. ಲಾಸ್ಟ್ ಕಳೆದ UPSCಲಿ ಒಂದು ತುಂಬ ಡಿಫ್ರೆಂಟ್ ಕ್ವಶನ್ಸ್ ಕೇಳಿದ್ದ, ಫೈನಾನ್ಸ್ ಬಿಲ್ ಮತ್ತು ಮನಿ ಬಿಲ್ ಅಂತೇಳಿ. ಸೊ ಫೈನಾನ್ಸ್ ಬಿಲ್ ಮತ್ತು ಮನಿ ಬಿಲ್ ಡಿಫ್ರೆನ್ಸಿಯೇಷನ್ ಬಗ್ಗೆ ಕೇಳಿದ್ದೆ. ನೋಡಿ, ಎರಡು ಒಂದೇ ಅರ್ಥ. ಫೈನಾನ್ಸ್ ಬಿಲ್ ಅಂತ ಕೇಳಿದ್ದೆ ಮತ್ತು ಮನಿ ಬಿಲ್ ಅಂತಲೇ ಕೇಳಿದ್ದ. ಸೊ ಇಲ್ಲಿ ಕೂಡ ಮನಿ ಬಿಲ್ ಬಗ್ಗೆನೇ ಕೇಳಿದೆ. ತುಂಬ ಈಸಿ ಕ್ವಶನ್ಸ್ನೇ ಕೇಳಿದ್ದಾನೆ, ಏನು ತುಂಬ ಟಫ್ ಏನಲ್ಲ ಇದು. ಕಾಮನ್ ಆಗಿ ಮನಿ ಬಿಲ್ ಬಗ್ಗೆ ರಿಲೇಟೆಡ್ ಆಗಿರೋ ಕ್ವಶನ್ನೇ ಇದು. ಸೊ ಏನು ಹೇಳುತ್ತೆ ಏನಂದರೆ ಈ ಕೆಳಗಡೆ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂಗೆ ಸರಿಯಾದ ಹೇಳಿಕೆಗಳು ಅಂತ ಕೇಳಿದ್ದೇನೆ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ಆರ್ಟಿಕಲ್ 109 ಮೆನ್ಷನ್ ಸ್ಪೆಷಲ್ ಪ್ರೊಸೀಜರ್ ಇನ್ ರೆಸ್ಪೆಕ್ಟ್ ಆಫ್ ಮನಿ ಬಿಲ್. ಖಂಡಿತ ಅನುಚ್ಛೇದ 109 ಏನು ಹೇಳುತ್ತೆ, ಧನ ವಿಧೇಯಕಗಳಿಗೆ ಸಂಬಂಧಿಸಿದ ವಿಶೇಷ ಪ್ರಕ್ರಿಯೆ. ನಾವು ಧನ ವಿಧೇಯಕಗಳಿಗೆ ಯಾವ ರೀತಿಯಾದಂತಹ ವಿಶೇಷ ಪ್ರಕ್ರಿಯೆಯನ್ನು ಮಾಡಬೇಕಂತೇಳಿ 109ನೇ ಅನುಚ್ಛೇದ ಹೇಳುತ್ತೆ. 110ನೇ ಅನುಚ್ಛೇದ ಧನ ವಿಧೇಯಕಗಳ ಎಂಬುದರ ಪರಿಭಾಷೆಯನ್ನು ಹೇಳುತ್ತೆ. 111ರ ಅನುಚ್ಛೇದ ವಿಧೇಯಕಗಳಿಗೆ ಅನುಮತಿ ಬಗ್ಗೆ ಹೇಳುತ್ತೆ. ಸೊ ಹಾಗಾಗಿ ಆರ್ಟಿಕಲ್ 109 ಮೆನ್ಷನ್ ಸ್ಪೆಷಲ್ ಪ್ರೊಸೀಜರ್ ಇನ್ ರೆಸ್ಪೆಕ್ಟ್ ಆಫ್ ಮನಿ ಬಿಲ್. ಖಂಡಿತ ಒಂದು ಧನ ವಿಧೇಯಕ ಸಂಬಂಧ ವಿಶೇಷ ಪ್ರಕ್ರಿಯೆ, ಸ್ಪೆಷಲ್ ಪ್ರೊಸೀಜರ್ ಅಲ್ವಾ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ಸರಿ. ಒಂದನೇ ಸ್ಟೇಟ್ಮೆಂಟು ಸರಿ. ಇನ್ನು ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಎ ಮನಿ ಬಿಲ್ ಶಲ್ ನಾಟ್ ಬಿ ಇಂಟ್ರೊಡ್ಯೂಸ್ ಇನ್ ದ ಕೌನ್ಸಿಲ್ ಆಫ್ ಸ್ಟೇಟ್. ಖಂಡಿತ ಇದು ತುಂಬ ಈಸಿ ಸ್ಟೇಟ್ಮೆಂಟ್. ಯಾವುದೇ ಕಾರಣಕ್ಕೆ ಹಣಕಾಸು ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಲ್ಲ, ಅದನ್ನು ಮಂಡಿಸೋದು ಲೋಕಸಭೆಯಲ್ಲಿ. ಸಾಕಷ್ಟು ಬಾರಿ ಎಲ್ಲ ಎಕ್ಸಾಮ್ಗಳು ಬಂದಿದೆ. ಸೊ ಈ ಸ್ಟೇಟ್ಮೆಂಟು ಸರಿ. ಥರ್ಡ್ ಸ್ಟೇಟ್ಮೆಂಟ್, ದ ರಾಜ್ಯಸಭಾ ಕ್ಯಾನ್ ಐದರ್ ಅಪ್ರೂವ್ ದ ಬಿಲ್ ಆರ್ ಸಜೆಸ್ಟ್ ಚೇಂಜ್ ಬಟ್ ಕೆನಾಟ್ ರಿಜೆಕ್ಟ್ ಇಟ್. ಖಂಡಿತ ರಾಜ್ಯಸಭೆಯು ಮಸೂದೆಯನ್ನು ಅಂಗೀಕರಿಸ್ಬೋದು ಅಥವಾ ಬದಲಾವಣೆ ಸೂಚಿಸ್ಬೋದು, ಆದರೆ ಅದನ್ನು ತಿರಸ್ಕರಿಸಕ್ಕೆ ಬರಲ್ಲ. ಅವರು 14 ದಿನದ ಒಳಗಡೆ ಅದನ್ನು ವಾಪಸ್ ಕಳಿಸಲೇಬೇಕು, 14 ಡೇಸ್ ಒಳಗಡೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ಸರಿ. ಇನ್ನು ನಾಲ್ಕನೇ ಸ್ಟೇಟ್ಮೆಂಟ್ ನೋಡಿ, ಇಲ್ಲಿ ಅಮೆಂಡ್ಮೆಂಟ್ ಟು ಮನಿ ಬಿಲ್ ಸಜೆಸ್ಟೆಡ್ ಬೈ ದ ರಾಜ್ಯಸಭಾ ಹ್ಯಾವ್ ಟು ಬಿ ಅಕ್ಸೆಪ್ಟೆಡ್ ಬೈ ದ ಲೋಕಸಭಾ. ಸೊ ಒಂದು ವೇಳೆ ರಾಜ್ಯಸಭೆ ಏನಾದರೂ ಹಣಕಾಸು ಮಸೂದೆಗೆ ತಿದ್ದುಪಡಿಗಳನ್ನು ತಂದರೆ ಲೋಕಸಭೆ ಅಂಗೀಕರಿಸಲೇಬೇಕು ಅನ್ನೋದು ತಪ್ಪು. ಇದು ಅಂಗೀಕರಿಸಬಹುದು ಅಥವಾ ಅಂಗೀಕರಿಸ್ತಾನೆ ಇರ್ಬೋದು. ಸೊ ಆನ್ಸರ್ 1, 2, 3 ಈ 3 ಸ್ಟೇಟ್ಮೆಂಟ್ ಸರಿ. ಹಾಗೆ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಸಿ. ಓಕೆ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ನೋಡಿ, ಈಸ್ಟರ್ನ್ ಕೌನ್ಸಿಲ್, ನಾರ್ತ್ ಈಸ್ಟರ್ನ್ ಕೌನ್ಸಿಲ್, ಈಶಾನ್ಯ ಭಾರತಗಳ ಬಗ್ಗೆ, ಈಶಾನ್ಯ ಭಾರತದ ಒಂದು ರಾಜಕೀಯ ಬಗ್ಗೆ, ಈಶಾನ್ಯ ಭಾರತಕ್ಕೆ ಸಂಬಂಧಪಟ್ಟ ಕಾನೂನುಗಳ ಬಗ್ಗೆ ಪ್ರತಿಯೊಂದು UPSC ಪ್ರಿಲಿಮ್ಸಲ್ಲಿ ಕೇಳ್ತಾನೆ. ಸೊ ತುಂಬ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಶಾನ್ಯ ಭಾರತ ರಿಲೇಟೆಡ್ ಆಗಿ ಓದಬೇಕಾಗಿರೋದು ನಾವು. ಸೊ ಇಲ್ಲಿ ಅದನ್ನೇ ಕೇಳಿದ್ದಾನೆ. ದ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ NEC was established by the North Eastern Council Act 1971. Subsequent to the amendment of NEC Act in 2002, the council comprised which of the following members ಅಂತ ಕೇಳಿದೆ. ಫಸ್ಟ್ ಮೆಂಬರು ಗವರ್ನರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸ್ಟೇಟ್. ಸೆಕೆಂಡ್ ಮೆಂಬರು ದ ಚೀಫ್ ಮಿನಿಸ್ಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸ್ಟೇಟು. ಥರ್ಡ್ ಮೆಂಬರು 3 members ಟು ಬಿ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ದ ಫೋರ್ತ್ ದ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಈ ಏನಿದೆ ಈಶಾನ್ಯ ಭಾರತದ ಒಂದು ಕೌನ್ಸಿಲ್ ಆ್ಯಕ್ಟ್ ಮಾಡ್ಕೊಂಡಿದ್ದಾರೆ ಈಶಾನ್ಯ ರಾಜ್ಯಗಳದ್ದು. ಸೊ ಅದು 1971 ಇದರ ಮೂಲಕ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಅದನ್ನು 2002ರಲ್ಲಿ ಈ ಕಾಯ್ದೆ ತಿದ್ದುಪಡಿ ತಂದುಬಿಟ್ಟು ಆ ಒಂದು ಕೌನ್ಸಿಲ್ ಒಳಗಡೆ ಯಾರ್ಯಾರು ಮೆಂಬರ್ ಇರಬೇಕಂತ ಆ ಕಾಯ್ದೆ ಹೇಳುತ್ತೆ. ಆ ಕಾಯ್ದೆಯನ್ನು ನೀವು ಒಂದು ಆನ್ಲೈನಲ್ಲಿ ನೋಡಿದ್ರೆ ಅದರಲ್ಲಿ ಮೆಂಬರ್ಸ್ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಸೊ ಅದರಲ್ಲಿ ಖಂಡಿತ ಯಾರ ಮೆಂಬರ್ ಇರ್ಬೋದು ಅಂದರೆ, ಫಸ್ಟ್ ಮೆಂಬರು ಸಂವಿಧಾನ
ಗೌರ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಗವರ್ನರ್ ಆಫ್ ದ ಕಾನ್ಸ್ಟಿಟ್ಯೂಂಟ್ ಸ್ಟೇಟ್, ಆ ರಾಜ್ಯದ ಗವರ್ನರ್ ಜನರಲ್ ಆ ಒಂದು NEC ಕೌನ್ಸಿಲ್ನ ಮೆಂಬರ್ ಆಗಿರ್ಬೋದು. ಎರಡನೇದು ಚೀಫ್ ಮಿನಿಸ್ಟರ್ ಆಫ್ ದ ಕಾನ್ಸ್ಟಿಟ್ಯೂಂಟ್ ಸ್ಟೇಟ್ ಅಂದರೆ ಆ ರಾಜ್ಯದ ಮುಖ್ಯಮಂತ್ರಿಗಳು ಆ ಒಂದು ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಈ ಒಂದು ಮೆಂಬರ್ಶಿಪ್ಪನ್ನು ಹೊಂದಿರ್ಬೋದು 2002 ಅಮೆಂಡ್ಮೆಂಟ್ ಪ್ರಕಾರ. ಮೂರನೇದು ದ ಮೆಂಬರ್ ಟು ಬಿ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡುವಂಥ 3 ಸದಸ್ಯರು ಸಹ ಆ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ನ ಮೆಂಬರ್ ಆಗಿರ್ಬೋದು. ಬಟ್ ಯಾವುದೇ ಕಾರಣಕ್ಕೆ ದ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮೆಂಬರ್ ಆಗಿರೋಕ್ಕಾಗಲ್ಲ. ಸೊ ಆ ಆ್ಯಕ್ಟ್ ಪ್ರಕಾರ ಇವರು ಮಾತ್ರ 3 ಮೆಂಬರ್ ಆಗಿರಬೇಕು. ಸೊ ಇದಕ್ಕೆ ಆನ್ಸರ್ 1, 2, 3. ನೀವು ಅದನ್ನು ಒಂದು ಆನ್ಲೈನ್ ಚೆಕ್ ಮಾಡಿ, ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಮೆಂಬರ್ಸ್ ಅಂದಾಗ ಬರೋದು ದ ಗವರ್ನರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸ್ಟೇಟು, ದ ಚೀಫ್ ಮಿನಿಸ್ಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸ್ಟೇಟು, ದೇ 3 ಮೆಂಬರ್ಸ್ ಟು ಬಿ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಯಾವುದೇ ಕಾರಣಕ್ಕೂ ದ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆ ಒಂದು ದ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ನ ಮೆಂಬರ್ ಆಗಿರಲ್ಲ. ಓಕೆ, ಇದ್ರ ಬಗ್ಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇದು ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ ಬೇರೆ ಬೇರೆ ಥರ ಎಲ್ಲ ಕೇಳಿದ್ದಾನೆ ಎಕ್ಸಾಮಲ್ಲಿ. ಪ್ಯೂರ್ಲಿ ಈಗ ಏನು ಜಮ್ಮು ಮತ್ತು ಕಾಶ್ಮೀರ ಆಗಿದೆ, ಅಲ್ಲಿ ಸಹ ಡಿಲಿಮಿಟೇಷನ್ ಕಮಿಷನ್ ಮಾಡಿದ್ದಾರೆ. ಸೊ ಟೋಟಲಿ ಈಗ ಇಂಡಿಯಾದಲ್ಲಿ ಹೌ ಮೆನಿ ಡಿಲಿಮಿಟೇಷನ್ ಕಮಿಷನ್ಸ್ ಹ್ಯಾವ್ ಬೀನ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಟಿಲ್ ಡಿಸೆಂಬರ್ 2023 ಡಿಸೆಂಬರ್ 2023 ಎಷ್ಟು ಒಂದು ಡಿಲಿಮಿಟೇಷನ್ ಆಯೋಗಗಳನ್ನು ರಚಿಸಿದೆ. ಸೊ ಕನ್ನಡದಲ್ಲಿ ಹೇಳುವಾಗ ಇದನ್ನು ಕ್ಷೇತ್ರ ಪುನರ್ವಿಂಗಡಣಾ ಆಯೋಗ ಅಂತ ಕರೀತಾರೆ. ಕ್ಷೇತ್ರ ಪುನರ್ವಿಂಗಡಣಾ ಆಯೋಗ ಅಂದರೆ ಒಂದು ಚುನಾವಣಾ ಕ್ಷೇತ್ರಗಳನ್ನು ನಿರ್ಧಾರ ಮಾಡುವಂಥ ಆಯೋಗ. ಈ ಆಯೋಗ ಮಾಡಿದಂತಹ ಕ್ಷೇತ್ರಗಳನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಬರೋಲ್ಲ. ಅದನ್ನು ಒಂದು ಸಲ ಮಂಡನೆ ಮಾಡಿಬಿಟ್ರೆ ಅದು ಫೈನಲ್ಲು ಅದು ಕೋರ್ಟಿಗೆ ಹೋಗೋಕ್ಕೂ ಬರೋಲ್ಲ. ಸೊ ಈ ಥರ ಒಂದು ಕ್ಷೇತ್ರ ಪುನರ್ವಿಂಗಡಣಾ ಆಯೋಗ, ಹೌ ಮೆನಿ ಡಿಲಿಮಿಟೇಷನ್ ಕಮಿಷನ್ಸ್ ಹ್ಯಾವ್ ಬೀನ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಟಿಲ್ ಡಿಸೆಂಬರ್ 2023 2023 ಭಾರತ ಸರ್ಕಾರ ಎಷ್ಟು ಈ ಥರ ಡಿಲಿಮಿಟೇಷನ್ ಆಯೋಗಗಳನ್ನು ರಚಿಸಿದೆ ಅಂತ ಕೇಳಿದ್ದಾನೆ. ತುಂಬ ಈಸಿ ಕ್ವೆಶನ್ ಇದು. ಸೊ 4 ಇದುವರೆಗೂ ಒಂದು ಡಿಲಿಮಿಟೇಷನ್ ಕಮಿಷನ್ಸ್ಗಳನ್ನು ರಚನೆ ಮಾಡಿದೆ. ಓಕೆ, ರಿಲೇಟೆಡಾಗಿ ಏನಾದ್ರು ಡೌಟ್ ಇದ್ದರೆ ತಿಳಿಸಿ. ನೆಕ್ಸ್ಟ್ ಕ್ವೆಶನ್ ಇದು ನೋಡಿ, ಇದು ಒಂದು 8ನೇ ಪರಿಚ್ಛೇದದ ಭಾಷೆಗಳ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಅದೇ ಪ್ರಶ್ನೆ ಇದು. ಸೊ ದ ಕಾನ್ಸ್ಟಿಟ್ಯೂಷನ್ 71st ಅಮೆಂಡ್ಮೆಂಟ್ ಆ್ಯಕ್ಟ್ 1992 ಅಮೆಂಡ್ಸ್ ದ 8th schedule to the constitution to include which of the following languages. ಅಂದರೆ 71ನೇ ತಿದ್ದುಪಡಿ ಮಾಡಿದ ಅನ್ವಯ 92ರಲ್ಲಿ ಯಾವ ಭಾಷೆಗಳನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಿದರು ಅಂತ. ಓಕೆ, ಲ್ಯಾಂಗ್ವೇಜಸ್, ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಗ್ವೇಜಸ್. ಓಕೆ, ಯಾವ ಭಾಷೆ? ಕೊಂಕಣಿ, ಮಣಿಪುರಿ, ನೇಪಾಳಿ ಮತ್ತು ಮೈಥಿಲಿ. ಕೊಂಕಣಿ, ಮಣಿಪುರಿ, ನೇಪಾಳಿ, ಮೈಥಿಲಿ ಈ 4 ಭಾಷೆಗಳು ಯಾವ ಸೇರಿಸಿದ್ರು ಅಂದರೆ ಖಂಡಿತ ಕೊಂಕಣಿ ಸೇರಿಸಿದರು, ಮಣಿಪುರಿ ಸೇರಿಸಿದರು, ಮೈಥಿಲಿ ಸೇರಿಸಿದರು. ಯಾವುದೇ ಕಾರಣಕ್ಕೂ ನೇಪಾಳಿಯನ್ನು ಸೇರಿಸ್ತಿಲ್ಲ. 71ನೇ ತಿದ್ದುಪಡಿ ಅನ್ವಯ 1992ರಲ್ಲಿ 8th schedule to the constitution include which of the following languages ಅಂದರೆ ಖಂಡಿತ ಕೊಂಕಣಿ, ಮಣಿಪುರಿ, ಮೈಥಿಲಿ. ಇದಕ್ಕೆ ಆನ್ಸರ್ ಯಾವುದಾಗುತ್ತೆ? 1, 2, 1, 2, 4. ಇದಕ್ಕೆ ಆನ್ಸರ್ ಬಂದುಬಿಟ್ಟು 1, 2, 4 ಈ ಒಂದು 3 ಭಾಷೆಗಳನ್ನು ಸೇರಿಸಿದರು. ಓಕೆ, ಏನಾದರೂ ಡೌಟ್ ಇದ್ದರೆ ಇದಕ್ಕೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವೆಶನ್ ಕಂಟಿನ್ಯೂ ಇದೆ ನೋಡಿ. ನೆಕ್ಸ್ಟ್ ಕ್ವೆಶನ್ ಕಂಟಿನ್ಯೂ. ಇಲ್ಲಿ ಕೆಲವು ಪಾರ್ಟಿ ಲೀಡರ್ಸ್ಗಳ ಬಗ್ಗೆ ಕೊಟ್ಟಿದ್ದೇನೆ. ಪಾರ್ಟಿ ಲೀಡರ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಒಂದು ನಿಮಿಷ. ನಾನು ಸ್ವಲ್ಪ ನಿಮಗೆ ಇದು ಹೇಳಿದೆ ಅಂತ ಅನಿಸುತ್ತೆ. ಈ ಕ್ವೆಶನ್ ಒಂದು ಸ್ವಲ್ಪ ನೋಡೋಣ. ಆ್ಯಕ್ಚುಲಿ ಈ 8ನೇ ಶೆಡ್ಯೂಲಲ್ಲಿ ಸೇರಿಸಿದಂತಹ ಭಾಷೆಗಳು 1992 ಅಮೆಂಡ್ಮೆಂಟ್ 71st ಅಮೆಂಡ್ಮೆಂಟಲ್ಲಿ ಖಂಡಿತ ಕೊಂಕಣಿ, ಮಣಿಪುರಿ, ನೇಪಾಳಿ. ಓಕೆ, ಯಾವುದೇ ಕಾರಣಕ್ಕೂ ಮೈಥಿಲಿಯನ್ನು ಸೇರಿಸಲಿಲ್ಲ. ಆನ್ಸರ್ ಬಂದುಬಿಟ್ಟು ಎ. ಸ್ವಲ್ಪ ಕನ್ಫ್ಯೂಸ್ ಆಯಿತು ನನಗೆ, ಇರಲಿ, ಒಂದೊಂದ್ಸಲ ಆಗ್ತಿರುತ್ತೆ ಹಾಗೆ ಕ್ಲಾಸ್ ಮಾಡುವಾಗ. ಸೊ ಕೊಂಕಣಿ, ಮಣಿಪುರಿ, ನೇಪಾಳಿ ಈ 3 ಭಾಷೆಗಳನ್ನು ಅಮೆಂಡ್ಮೆಂಟಲ್ಲಿ ಸೇರಿಸ್ತಾರೆ. 71st ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ 1992ಅಲ್ಲಿ ಅಮೆಂಡ್ಸ್ 8th schedule to the ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಗ್ವೇಜಸ್ ಅಂದರೆ ಕೊಂಕಣಿ, ಮಣಿಪುರಿ, ನೇಪಾಳಿ. ಓಕೆ,
ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, ಈ ಒಂದು ಪಾರ್ಟಿ ಮತ್ತು ಪಾರ್ಟಿ ಲೀಡರ್ ಬಗ್ಗೆ ಇದೆ ಈ ಕ್ವಶನ್. ಸ್ವಲ್ಪ ರಾಜಕೀಯ ಕ್ವಶನ್ ಅನ್ಕೋಬೋದು ಇದನ್ನು. ಏನಿದೆ ಅಂದರೆ, ದ ಭಾರತೀಯ ಜನಸಂಘ ಪಾರ್ಟಿ, ಅದರ ಲೀಡ್ರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತೇಳಿ. ಎರಡನೇ ಪಾರ್ಟಿ ಸೋಷಲಿಸ್ಟ್ ಪಾರ್ಟಿ ಸಿ ರಾಜಗೋಪಾಲಾಚಾರಿ ಅಂತ ಇದೆ. ಮೂರನೇ ಪಾರ್ಟಿ ಕಾಂಗ್ರೆಸ್ ಫಾರ್ ಡೆಮೋಕ್ರಸಿ ಜಗಜೀವನ್ ರಾಮ್ ಅಂತ ಇದೆ. ನಾಲ್ಕನೇ ಪಾರ್ಟಿ ಸ್ವತಂತ್ರ ಪಾರ್ಟಿ ಆಚಾರ್ಯ ನರೇಂದ್ರ ದೇವ ಇದೆ. ಈ ಒಂದು ಪಾರ್ಟಿ ಮತ್ತು ಲೀಡರಲ್ಲಿ ಯಾವ ಒಂದು ಕರೆಕ್ಟ್ ಮ್ಯಾಚ್ ಅಂತ ಕೇಳಿದ್ದಾನೆ. ನಿಮಗೆ ಜಾಸ್ತಿ ನ್ಯೂಸ್ ನೋಡ್ತಾ ಇದ್ದರೆ ಖಂಡಿತ ಗೊತ್ತಾಗುತ್ತೆ. ಭಾರತೀಯ ಜನಸಂಘ BJP ಏನಿದೆ, ಅಥವಾ ಭಾರತೀಯ ಜನತಾ ಪಾರ್ಟಿ ಅಂತಲೂ ಅನ್ಬೋದು, ಭಾರತೀಯ ಜನಸಂಘ BJS. ಓಕೆ, ರಿಲೇಟೆಡ್ ಟು BJP ಅನ್ಕೊಂಬಿಡಿ. ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿ. ಇದಕ್ಕೆ ಲೀಡರು ಖಂಡಿತ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ. ನೋಡಿ, ಸಾಕಷ್ಟು ಬಂದರುಗಳಿಗೆ ಈತನ ಹೆಸರನ್ನ ಇಟ್ಟಿದ್ದಾರೆ. ಕೆಲವು ದೊಡ್ಡ ದೊಡ್ಡ ಬಂದರುಗಳನ್ನು ಈತನ ಹೆಸರಿಟ್ಟಿದ್ದಾರೆ, ದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಅಂತೇಳಿ. ಸೊ ಅಂದರೆ ಇವರು ಪ್ರಮುಖವಾದ ನಾಯಕರು, ದ ಭಾರತೀಯ ಜನಸಂಘದ ಪ್ರಮುಖವಾದ ನಾಯಕರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಸೊ ಈ ಒಂದು ಏನು ಇದು ಮ್ಯಾಚ್ ಆಗುತ್ತೆ, ಈ ಪೇರ್ ಮ್ಯಾಚ್ ಆಗುತ್ತೆ. ಸೊ ಎರಡನೇ ಪೇರ್ ದ ಸೋಷಿಯಲಿಸ್ಟ್ ಪಾರ್ಟಿ ಸಿ ರಾಜಗೋಪಾಲಾಚಾರಿ ಅಂತ. ಖಂಡಿತ ಅಲ್ಲ. ಈ ಸೋಷಲಿಸ್ಟ್ ಪಾರ್ಟಿಯ ಒಂದು ಪ್ರಮುಖವಾದ ನಾಯಕರು ಆಚಾರ್ಯ ನರೇಂದ್ರ ದೇವ. ಸೊ ಈ ಸ್ಟೇಟ್ಮೆಂಟು ರಾಂಗ್ ಆಯಿತು. ನೆಕ್ಸ್ಟು ಕಾಂಗ್ರೆಸ್ ಫಾರ್ ಡೆಮೋಕ್ರಸಿ, ಖಂಡಿತ ಜಗಜೀವನ್ ರಾಮ್. ಕಾಂಗ್ರೆಸ್ ಫಾರ್ ಡೆಮೋಕ್ರಸಿಗೆ ಜಗಜೀವನ್ ರಾಮ್ ಕರೆಕ್ಟು. ಸೊ ಆ ಒಂದು ಪಾರ್ಟಿಯ, ಆ ಒಂದು ಪಕ್ಷದ ಪ್ರಮುಖವಾದ ನಾಯಕರು ಜಗಜೀವನ್ ರಾಮ್. ಈ ಸ್ಟೇಟ್ಮೆಂಟು ಸರಿ, ಈ ಒಂದು ಪೇರು ಸರಿ. ನೆಕ್ಸ್ಟ್ ಸ್ವತಂತ್ರ ಪಾರ್ಟಿ ಇದೆಯಲ್ಲ, ಇದಕ್ಕೆ ಸಿ ರಾಜಗೋಪಾಲಾಚಾರಿ. ಈ ಸ್ವತಂತ್ರ ಪಾರ್ಟಿಯ ಪ್ರಮುಖವಾದ ನಾಯಕರು ಯಾರಾಗಿದ್ದರು? ಸಿ ರಾಜಗೋಪಾಲಾಚಾರಿ ಆಗಿದ್ದರು. ಸೊ ಹಾಗಾಗಿ ಈ ಪೇರು ಸರಿ, ಈ ಪೇರು ಸರಿ. 1 ಮತ್ತು 3ನೇ ಪೇರು ಸರಿ. ಆನ್ಸರ್ ಬಂದುಬಿಟ್ಟು ಓನ್ಲಿ 2. ಸೊ ಸೋಷಲಿಸ್ಟ್ ಪಾರ್ಟಿಗೆ ಆಚಾರ್ಯ ನರೇಂದ್ರ ದೇವ ಆಗಬೇಕು, ಸ್ವತಂತ್ರ ಪಾರ್ಟಿಗೆ ಸಿ ರಾಜಗೋಪಾಲಾಚಾರಿ ಆಗಬೇಕು. ಓಕೆ, ಸೊ ಅಲ್ಲಿ ಬಟ್ ಕೊಟ್ಟಿರೋದ್ರಲ್ಲಿ ಅವೆರಡು ಪೇರ್ ಮಾತ್ರ ಸರಿ. ಭಾರತೀಯ ಜನಸಂಘ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, 4ನೇ ಕಾಂಗ್ರೆಸ್ ಫಾರ್ ಡೆಮೋಕ್ರಸಿಗೆ ಜಗಜೀವನ್ ರಾಮ್ ಅವರು. ಓಕೆ, ಸೋಷಲಿಸ್ಟ್ ಪಾರ್ಟಿ ಸಿ ರಾಜಗೋಪಾಲಾಚಾರಿ ಅಲ್ಲ, ಆಚಾರ್ಯ ನರೇಂದ್ರ ದೇವ. ಸ್ವತಂತ್ರ ಪಾರ್ಟಿಗೆ ಸಿ ರಾಜಗೋಪಾಲಾಚಾರಿ ಅವರು ಖಂಡಿತ. ಸೊ ಇಷ್ಟು ಈಗ ಒಂದು ಇದಕ್ಕೆ ಕರೆಂಟ್ ಆನ್ಸರು. ಸೊ ಇದ್ರ ಬಗ್ಗೆ ಏನೋ ಡೌಟ್ ಇದ್ದರೆ ಖಂಡಿತ ನನಗೆ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ 94. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಈ ಕೊಟ್ಟಿರೋ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿ ಇದ್ದಾವೆ? ಸೊ ಎಲ್ಲ ಸಂವಿಧಾನದ ಭಾಗಗಳನ್ನು ಕೊಟ್ಬಿಟ್ಟು ಈ ಭಾಗ ಇದಕ್ಕೆ ರಿಲೇಟೆಡ್ ಆಗಿದೆಯಾ ಅಂತ ಕೇಳಿದ್ದೇನೆ. ಸೊ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ಪವರ್ಸ್ ಆಫ್ ದ ಮುನ್ಸಿಪಾಲಿಟೀಸ್ ಆರ್ ಗಿವನ್ ಇನ್ ಎ ಪಾರ್ಟ್ 9A ಆಫ್ ದ ಕಾನ್ಸ್ಟಿಟ್ಯೂಷನ್. ಎಮರ್ಜೆನ್ಸಿ ಪ್ರಾವಿಷನ್ಸ್ ಆರ್ ಗಿವನ್ ಇನ್ ಪಾರ್ಟ್ 18 ಆಫ್ ದ ಕಾನ್ಸ್ಟಿಟ್ಯೂಷನ್. ಥರ್ಡ್ ಸ್ಟೇಟ್ಮೆಂಟ್, ದ ಪ್ರಾವಿಷನ್ ರಿಲೇಟೆಡ್ ಟು ದ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ಗಿವನ್ ಇನ್ ಪಾರ್ಟ್ 20 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ದಾನೆ. ಅಂದರೆ ಸಂವಿಧಾನದ ಭಾಗಗಳ ಬಗ್ಗೆ ಕೇಳಿದ್ದಾನೆ. ಮೊದಲನೇದೇನು ಕೇಳಿದ್ದಾನೆ ಸ್ಟೇಟ್ಮೆಂಟು, ಪುರಸಭೆ ಅಥವಾ ಪೌರಸಭೆಯ ಅಧಿಕಾರವನ್ನು ಸಂವಿಧಾನದ 9A ಭಾಗದಲ್ಲಿ ನೀಡಲಾಗಿದೆ ಖಂಡಿತ. ಸೊ ಭಾಗ 9A ಏನು ಹೇಳುತ್ತೆ? ಪೌರಸಭೆಗಳ ಬಗ್ಗೆ ಹೇಳುತ್ತೆ. ಕಾನೂನು ಅನುಚ್ಛೇದ 243P ಇಂದ ಹಿಡಿದು 243ZG ವರೆಗೂ ಈ ಒಂದು ಪೌರಸಭೆಗಳ ಅನುಚ್ಛೇದಗಳು ಅಥವಾ ಮುನ್ಸಿಪಾಲಿಟೀಸ್ ಅನುಚ್ಛೇದಗಳು ಭಾಗ 9Aಯಲ್ಲಿ ಬರ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಎಮರ್ಜೆನ್ಸಿ ಪ್ರಾವಿಷನ್ಸ್ ಆರ್ ಗಿವನ್ ಇನ್ ಪಾರ್ಟ್ 18 ಆಫ್ ದ ಕಾನ್ಸ್ಟಿಟ್ಯೂಷನ್. ಖಂಡಿತ ಭಾಗ 18ಅಲ್ಲಿ ತುರ್ತು ಪರಿಸ್ಥಿತಿ ಉಪಬಂಧಗಳ ಬಗ್ಗೆ ಹೇಳುತ್ತೆ. ಓಕೆ, ತುರ್ತು ನಿಬಂಧನೆಗಳು ಅಥವಾ ತುರ್ತು ಸಂಬಂಧಪಟ್ಟ ಅನುಚ್ಛೇದನಗಳನ್ನು ಭಾಗ 18ರಲ್ಲಿ ಹೇಳಲಾಗಿದೆ. ಖಂಡಿತ ಸಂವಿಧಾನದ ಭಾಗ 18 ಹೇಳದೆ ತುರ್ತು ಪರಿಸ್ಥಿತಿ ಉಪಬಂಧಗಳು ಅನುಚ್ಛೇದ 352ರಿಂದ ಅನುಚ್ಛೇದ 360ರವರೆಗೆ ದ ತುರ್ತು ಪರಿಸ್ಥಿತಿ ಉಪಬಂಧಗಳು ಭಾಗ 18ರಲ್ಲಿ ಬರ್ತವೆ. ಸೊ ಈ ಸ್ಟೇಟ್ಮೆಂಟು ಸರಿ, 2 ಸ್ಟೇಟ್ಮೆಂಟ್ ಸರಿ. ಇನ್ನು ಮೂರನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ದ ಪ್ರಾವಿಷನ್ಸ್ ರಿಲೇಟ್ ಟು ದ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ಗಿವನ್ ಇನ್ ಪಾರ್ಟ್ ಆಫ್ 20 ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಖಂಡಿತ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಹೇಳುವಂಥ ಅನುಚ್ಛೇದ ಯಾವುದು? ಭಾಗ ಯಾವುದಂದರೆ ಸಂವಿಧಾನದ 20ನೇ ಭಾಗ. ಸಂವಿಧಾನ 20ನೇ ಭಾಗದಲ್ಲಿ ಬರುವಂಥ ಅನುಚ್ಛೇದ 368 ಏನು ಹೇಳುತ್ತೆ? ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿನ ಅಧಿಕಾರ ಮತ್ತು ಅದಕ್ಕಾಗಿರುವಂಥ ಪ್ರಕ್ರಿಯೆಯ ಬಗ್ಗೆ ಹೇಳುತ್ತೆ. ಅದು ಸಂವಿಧಾನದ 20ನೇ ಭಾಗದಲ್ಲಿ ಬರುತ್ತೆ. ಖಂಡಿತ ಸಂವಿಧಾನ ತಿದ್ದುಪಡಿ ಸಂಬಂಧಪಟ್ಟಂಥ ಅನುಚ್ಛೇದ ಸಂವಿಧಾನದ 20ರ ಭಾಗದಲ್ಲಿ ನೀಡಲಾಗಿದೆ. ಸೊ ಈ ಸ್ಟೇಟ್ಮೆಂಟು
ಸರಿ, ಒಂದು ಸ್ಟೇಟ್ಮೆಂಟ್ ಸರಿ, ಎರಡನೇ ಸ್ಟೇಟ್ಮೆಂಟ್ ಸರಿ, ಮೂರನೇ ಸ್ಟೇಟ್ಮೆಂಟ್ ಸರಿ. ಆನ್ಸರ್ ಏನು ಬರುತ್ತೆ ಹೇಳಿ ನೋಡೋಣ. ಆನ್ಸರು ಡಿ ಆಗುತ್ತೆ. ಓಕೆ, ಇದರ ಬಗ್ಗೆ ಏನೋ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ನು, ಇದು ಒಂದು ಏನು, ಸೊ ರಿಲೇಟೆಡ್ ಟು ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಗೆ ಇದರಲ್ಲಿ ಯಾವುದು ಸರಿಯಾದ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಭಾರತ ಸಂವಿಧಾನ ಪ್ರಕಾರ ಈ ಕೆಳಗೆ ಕೊಟ್ಟಿರುವಂಥ ಯಾವ ಹೇಳಿಕೆಗಳು ಸರಿಯಾಗಿದೆ. ಮೊದಲೇ ಸ್ಟೇಟ್ಮೆಂಟ್ ಏನಿದೆ, ಸೊ ಇಂಟರ್ ಸ್ಟೇಟ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್ ಅಂಡರ್ ದ ಸ್ಟೇಟ್ ಲಿಸ್ಟ್. ತಪ್ಪು. ಯಾಕಪ್ಪ, ಅಂತಾರಾಜ್ಯ ವ್ಯಾಪಾರ ವಾಣಿಜ್ಯ ಎಲ್ಲವೂ ರಾಜ್ಯ ಪಟ್ಟಿಯ ವಿಷಯಗಳಾಗಿರ್ತವ? ಖಂಡಿತ ಇಲ್ಲ, ಅದೆಲ್ಲ ಸೆಂಟ್ರಲ್. ಸೊ ಈ ಸ್ಟೇಟ್ಮೆಂಟ್ ತಪ್ಪು. ಇಂಟರ್ ಸ್ಟೇಟ್ ಮೈಗ್ರೇಷನ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್ ಅಂಡರ್ ದ ಸ್ಟೇಟ್ ಲಿಸ್ಟ್. ಖಂಡಿತ ಇದು ಸಹ ಮೈಗ್ರೇಷನ್ ಅಂತ ಬಂದಾಗ ಅದು ಯಾವುದೇ ಕಾರಣಕ್ಕೆ ಸ್ಟೇಟ್ ಲಿಸ್ಟಲ್ಲಿ ಬರಲ್ಲ. ಸೊ ಈ ಸ್ಟೇಟ್ಮೆಂಟು ತಪ್ಪು. ಇಂಟರ್ ಸ್ಟೇಟ್ ಕ್ವಾರಂಟೈನ್ ಈಸ್ ಯೂನಿಯನ್ ಸಬ್ಜೆಕ್ಟ್ ಅಂಡರ್ ದ ಯೂನಿಯನ್ ಲಿಸ್ಟ್. ಖಂಡಿತ ಅದೆಲ್ಲ ಯೂನಿಯನ್ ಸಬ್ಜೆಕ್ಟ್. ಇಂಟರ್ ಸ್ಟೇಟ್ ಕ್ವಾರಂಟೈನ್ ಆಗೋದೆಲ್ಲ ಕೇಂದ್ರ ಪಟ್ಟಿಯಲ್ಲೇ ಬರುತ್ತೆ, ಅದು ಯೂನಿಯನ್ ಲಿಸ್ಟಲ್ಲೇ ಬರುತ್ತೆ. ಈ ಸ್ಟೇಟ್ಮೆಂಟು ಸರಿ. ಡಿ, ಕಾರ್ಪೊರೇಷನ್ ಟ್ಯಾಕ್ಸ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್ ಅಂಡರ್ ದ ಸ್ಟೇಟ್ ಲಿಸ್ಟ್. ಕಾರ್ಪೊರೇಷನ್ ಟ್ಯಾಕ್ಸ್ ಯಾವುದೇ ಕಾರಣಕ್ಕೂ ಸ್ಟೇಟ್ ಲಿಸ್ಟ್ ರಾಜ್ಯ ಪಟ್ಟಿಯಲ್ಲಿ ಬರಲ್ಲ, ಅದು ರಾಜ್ಯದ ವಿಷಯನೇ ಆಗಿರಲ್ಲ. ಸೊ ಈ ಸ್ಟೇಟ್ಮೆಂಟ್ ರಾಂಗ್. ಸೊ ಆನ್ಸರ್ ಬಂದುಬಿಟ್ಟಿದ್ದಕ್ಕೆ ಯಾವುದು, ಸಿ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಅಂದರೆ ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ ಬಗ್ಗೆ ಸ್ವಲ್ಪ ಇನ್ ಡೀಟೇಲ್ ಆಗಿ ಕೇಳಿದ್ದಾನೆ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ನು ನೋಡಿ, ಇದನ್ನು ಬೇರೆ ಬೇರೆ ಥರ ಎಲ್ಲ ಕೇಳ್ಬಿಟ್ಟಿದ್ದಾನೆ ಈ ಕ್ವಶನ್ನು. ಇದನ್ನು ಸಾಕಷ್ಟು ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೀವು ಮದುವೆ ಕೆಲವು ಟೈಮಲ್ಲಿ ಹೆಣ್ಮಕ್ಳನ್ನ ನೀವು ಒತ್ತಾಯವಾಗಿ ಮದುವೆ ಮಾಡೋದು ಸಹ ತಪ್ಪು. ಅದು ಯಾವ ಒಂದು ಅನುಚ್ಛೇದದ ಯಾವ ಒಂದು ಮಾನವ ಹಕ್ಕು ಉಲ್ಲಂಘನ ಆಗುತ್ತೆ ಅಂತೇಳಿ ಲಾಸ್ಟ್ ಟೈಮಲ್ಲಿ ಇದೇ ಥರ ಒಂದು ಕ್ವಶನ್ ಕೇಳಿದೆ. ಖಾಸಗಿತನದ ಬಗ್ಗೆ ಸಹ ಇದೇ ಥರ ಕೇಳಿದ್ದ. ಸೊ ಏನು ಹೇಳುತ್ತೆ ಅನುಚ್ಛೇದ, ಸ್ವಾತಂತ್ರ್ಯದ ಹಕ್ಕಲ್ಲಿ ಬರುತ್ತೆ ಇದು. 21ನೇ ಅನುಚ್ಛೇದ ಬರುತ್ತೆ. 21ನೇ ಅನುಚ್ಛೇದ ಏನು ಹೇಳುತ್ತೆ, ಜೀವದ ಹಾಗೂ ವ್ಯಕ್ತಿ ಸ್ವತ್ತಿನ ರಕ್ಷಣೆ. ಸೊ ಅದು ರಿಲೇಟೆಡ್ ಆಗಿರೋ ಕ್ವಶನ್ ಇದು ಸಹ ಹೌದು. ಏನಿದು, ಸೊ ಅಂಡರ್ ದ ವಿಚ್ ಆರ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಸ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪ್ಲೇಸ್ ಟು ರೈಟ್ ಟು ಪ್ರೈವಸಿ. ಸೊ ಖಾಸಗಿತನವನ್ನು ಕಾಪಾಡುವಂಥ ಹಕ್ಕು ಯಾವುದು? ಸೊ ಭಾರತ ಸಂವಿಧಾನದ ಪ್ರಕಾರ ಯಾವ ಒಂದು ಅನುಚ್ಛೇದದ ಅಡಿಯಲ್ಲಿ ನಾವು ಸರ್ವೋಚ್ಚ ನ್ಯಾಯಾಲಯವು ಗೌಪ್ಯತೆ ಹಕ್ಕನ್ನು ನೀಡಿದೆ ಅಂತ ಹೇಳಿದ್ದಾರೆ. ಸೊ ಯಾವುದೋ ಒಂದು ಕೇಸಲ್ಲಿ ಇದನ್ನು ಅವರನ್ನು ಇಂಟರ್ಲೇಟ್ ಮಾಡಿ, ಎಸ್ಪೆಷಲಿ ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ಇವನ್ನ ಒಂದು ವಾಟ್ಸಪ್ ಅವೆಲ್ಲ ಬಳಸ್ತೀವಲ್ಲ, ಸೊ ಆ ರಿಲೇಟೆಡ್ ಆಗಿ ನಮ್ಮ ಒಂದು ಆಧಾರ್ ಕಾರ್ಡ್ ರಿಲೇಟೆಡ್ ಆಗಿ ಸಹ ಡಿಸ್ಕಸ್ ಆಗಿತ್ತು ಇದೊಂದು ಟಾಪಿಕ್ ಸುಪ್ರೀಂ ಕೋರ್ಟಲ್ಲಿ. ಸೊ ಇಲ್ಲಿ ರೈಟ್ ಟು ಪ್ರೈವಸಿ ಬರೋದು ಯಾವ ಒಂದು ಕಾನ್ಸ್ಟಿಟ್ಯೂಷನ್ ಆ್ಯಕ್ಟ್ ಪ್ರಕಾರ ಅಥವಾ ಯಾವ ಒಂದು ಇದರಲ್ಲಿ ಬರುತ್ತೆ, ವಿಚ್ ಆರ್ಟಿಕಲಲ್ಲಿ ಬರುತ್ತೆ ಅಂದರೆ ಖಂಡಿತ ಆರ್ಟಿಕಲ್ 21 ಏನು ಹೇಳುತ್ತೆ, ಸ್ವಾತಂತ್ರ್ಯ ಹಕ್ಕಲ್ಲಿ ಬರುತ್ತೆ. ಅದು ಜೀವದ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ ರಕ್ಷಣೆಯಲ್ಲಿ ಈ ಒಂದು ಆರ್ಟಿಕಲ್ 20ನಲ್ಲಿ ರೈಟ್ ಟು ಪ್ರೈವಸಿನ ನಾವು ಆ್ಯಕ್ಟಲ್ಲಿ ಹೇಳ್ಬೋದು. ಓಕೆ, ಆ ಆರ್ಟಿಕಲ್ ಹೇಳ್ಬೋದು. ಗೌಪ್ಯತೆ ಹಕ್ಕು ಬರೋದಂತಂದರೆ ಆರ್ಟಿಕಲ್ 21. ಸೊ ಇದನ್ನು ಬೇರೆ ಬೇರೆ ಥರ ಕೇಳಿದ್ನಲ್ಲ. ಸೊ ಮದುವೆ ಮಾಡ್ಕೊಳ್ಳೋದು ಸಹ ಒಂದು ಆರ್ಟಿಕಲ್ 22 ಹಕ್ಕು. ನಮ್ಮ ಒಂದು ಇಷ್ಟಪಟ್ಟರನ್ನ ಮದುವೆ ಮಾಡ್ಕೊಳ್ಳೋದು ಅದು ಸಹ ಆರ್ಟಿಕಲ್ 21 ಹಕ್ಕಲ್ಲಿ ಬರುತ್ತೆ ಅಂತ ಲಾಸ್ಟ್ ಟೈಮ್ ಒಂದು ಕ್ವಶನ್ ಕೇಳಿದ್ದ. ಏನು ಖಾಸಗಿತನದ ಹಕ್ಕು ಯಾವುದ್ರಲ್ಲಿ ಬರುತ್ತೆ ಅಂತ ಕೇಳಿದೆ. ಸೊ ಅದು ಆರ್ಟಿಕಲ್ 21. ಸೊ ಸಾಕಷ್ಟು ರಿಪೀಟೆಡ್ ಆಗಿದೆ ಈ ಕ್ವಶನು. ಸೊ ಇದ್ರ ಬಗ್ಗೆ ಏನೋ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ನು ಚೀಫ್ ಡಿಫೆನ್ಸ್ ಸ್ಟಾಫ್ ಬಗ್ಗೆ ಇದೆ. ವಾಟ್ ಆರ್ ದ ಡ್ಯೂಟೀಸ್ ಆಫ್ ದ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂದರೆ ಅವರ ಒಂದು ಏನು ಹೇಳ್ತೀವಲ್ಲ, 3 ಸೇನಾದ ಮುಖ್ಯಸ್ಥರು ಅಂತ ಕರಿತೀವಿ ಇವರನ್ನು. ಸೊ ಅಂದರೆ ಸೇನಾ ವ್ಯವಹಾರಗಳ ವಿಭಾಗದ ಮುಖ್ಯಸ್ಥರು, ಚೀಫ್ ಇವರು. ಸೊ ಇದು ಈ ಒಂದು ಹುದ್ದೆ ಇರಲಿಲ್ಲ, ಇತ್ತೀಚೆಗೆ ಸೃಷ್ಟಿ ಮಾಡಿದ್ದಾರೆ. ವಾಟ್ ಆರ್ ದ ಡ್ಯೂಟೀಸ್ ಆಫ್ ದ ಚೀಫ್ ಡಿಫೆನ್ಸ್ ಸ್ಟಾಫ್ ಆ್ಯಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್. ಸೊ ಅಂದರೆ ಮಿಲಿಟರಿ ಸಂಬಂಧಪಟ್ಟ ರಕ್ಷಣಾ ಒಂದು ವಿಭಾಗದ ಅಥವಾ ರಕ್ಷಣಾ ಒಂದು ಅಫೇರ್ಸ್, ಸೇನಾ ವ್ಯವಹಾರಗಳು ಸಂಬಂಧಪಟ್ಟಂತೆ ಆ ಒಂದು ಇಲಾಖೆಯ ಚೀಫ್ ಡಿಫೆನ್ಸ್ ಹೆಡ್ ಯಾರು ಸ್ಟಾಫ್ ಇರ್ತಾರೆ ಅವರ ಒಂದು ಕರ್ತವ್ಯಗಳು ಏನಂತ ಕೇಳಿದ್ದಾನೆ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವ ಕರ್ತವ್ಯ ಸರಿ ಅಂತ ಕೇಳಿದ್ದಾನೆ. ಸೊ ಮೊದಲನೇದೇನಿದೆ, ಚೀಫ್ ಡಿಫೆನ್ಸ್ ಸ್ಟಾಫ್ ಬಗ್ಗೆ ಕಾಮನಾಗಿ ಕೇಳಿದಾಗ ಹೊಸದಾಗಿ ಸೃಷ್ಟಿ ಮಾಡೋ ಹುದ್ದೆ ಆಗಿರೋದ್ರಿಂದ ಪ್ರಶ್ನೆ ಬಂದಿರೋದ್ರಲ್ಲಿ ತಪ್ಪೇನಿಲ್ಲ. ಮೊದಲೇ ಸ್ಟೇಟ್ಮೆಂಟ್ ಏನಿದೆ, ದ ಪರ್ಮನೆಂಟ್ ಚೇರ್ಮನ್ ಆಫ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಎಕ್ಸೈಸ್ ಮಿಲಿಟರಿ ಕಮಾಂಡ್ ಓವರ್ ದ 3 ಸರ್ವಿಸ್ ಚೀಫ್. ಥರ್ಡ್, ದ ಪ್ರಿನ್ಸಿಪಲ್ ಮಿಲಿಟರಿ ಅಡ್ವೈಸರ್ ಟು ಡಿಫೆನ್ಸ್ ಮಿನಿಸ್ಟರ್ ಆನ್ ಆಲ್ ಟ್ರೈ ಸರ್ವಿಸ್ ಮ್ಯಾಟರ್ಸ್. ಓಕೆ, ಖಂಡಿತ ಫಸ್ಟ್ನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಇವರು ಪರ್ಮನೆಂಟ್ ಚೇರ್ಮನ್ ಆಫ್ ಚೀಫ್ಸ್ ಆಫ್ ಸ್ಟಾಫ್ ಕಮಿಟಿ. ಖಂಡಿತ ಇವರೊಬ್ಬ ಕಾಯಂ ಅಧ್ಯಕ್ಷರು ಇವರು. ಸೊ ಪರ್ಮನೆಂಟ್ ಚೇರ್ಮನ್, ಆ ಒಂದು ಚೀಫಿಗೆಲ್ಲ ಇವರು ಪರ್ಮನೆಂಟ್ ಚೇರ್ಮನ್ ಈ ಕಮಿಟಿಗೆ. ಖಂಡಿತ ಈ ಸ್ಟೇಟ್ಮೆಂಟ್ ಸರಿ. ಎರಡನೇ ಸ್ಟೇಟ್ಮೆಂಟು, ಇವರು 3 ಸೇನಾ ಮುಖ್ಯಸ್ಥರ ಮೇಲೆ ಒಂದು ಆಜ್ಞೆಯನ್ನು ಕಮಾಂಡ್ ಮಾಡುವಂತಹ ಅಧಿಕಾರ ಹೊಂದಿರ್ತಾರೆ. ಖಂಡಿತ ತಪ್ಪು. ಇದು ಏನು ಗೊತ್ತಾ, ಅದು ಮಾಡಿದ ಉದ್ದೇಶ ಏನು, ವಾಯುಸೇನೆ, ಭೂಸೇನೆ ಹಾಗೆಯೇ ನೌಕಾಸೇನೆ 3 ಸೇನೆದ ಮುಖ್ಯಸ್ಥರನ್ನು ಕೋಆರ್ಡಿನೇಷನ್ ಮಾಡಲಿಕ್ಕೋಸ್ಕರ ಈ ಒಬ್ಬ ಮೇಲಧಿಕಾರಿ ಇರ್ತಾನೆ. ಬಟ್ ಅವ್ರಿಗೆ ಆಜ್ಞೆ ಮಾಡುವ ಅಧಿಕಾರ ಅವನಿಗೆ ಇರೋಲ್ಲ, ಬಟ್ ಆ ಕೋಆರ್ಡಿನೇಷನ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಸೊ ಹಾಗಾಗಿ ಆ ಒಂದು ಡಿಪಾರ್ಟ್ಮೆಂಟ್ ಹೆಡ್ಡಿಗೆ
ಸೊ ಚೀಫ್ ಡಿಫೆನ್ಸ್ ಸ್ಟಾಫ್ಗೆ ಆ ಥರ ಒಂದು ಕೋಆರ್ಡಿನೇಷನ್ ಮಾಡೋ ಥರ ಅವ್ರ ಮೇಲೆ ಎಕ್ಸಸೈಸ್ ಅಂದರೆ ನೀವು ಆರ್ಡರ್ ಮಾಡೋ ಕಮೆಂಟ್ ಮಾಡೋ ರೀತಿಯಲ್ಲಿ ಅವ್ರು ಇರೋಲ್ಲ. ಸೊ ಈ ಸ್ಟೇಟ್ಮೆಂಟ್ ತಪ್ಪು. ಮೂರನೇ ಸ್ಟೇಟ್ಮೆಂಟ್ ಏನಿದೆ, ದ ಪ್ರಿನ್ಸಿಪಲ್ ಮಿಲಿಟರಿ ಅಡ್ವೈಸರ್ ಟು ಡಿಫೆನ್ಸ್ ಮಿನಿಸ್ಟರ್ ಆನ್ ಆಲ್ ಟ್ರೈ ಸರ್ವಿಸ್ ಮ್ಯಾಟರ್ ಹೇಳಿದ್ನಲ್ಲ, ಅವರೊಬ್ಬ ಎಲ್ಲ ಒಂದು 3 ಸೇನಾ ವಿಭಾಗದ ಮತ್ತು ರಕ್ಷಣಾ ಮಂತ್ರಿಯ ಪ್ರಧಾನ ಮಿಲಿಟರಿ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. ಸೊ ಈ ಸ್ಟೇಟ್ಮೆಂಟ್ ಸರಿ, ಈ ಸ್ಟೇಟ್ಮೆಂಟ್ ಸರಿ. ಆನ್ಸರ್ ಬಂದುಬಿಟ್ಟು ಡಿ. ಓಕೆ, ಇದ್ರ ಬಗ್ಗೆ ಏನೋ ಡೌಟ್ ಇದ್ದರೆ ನನಗೆ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಲೋಕಸಭೆಯ ಎಥಿಕ್ಸ್ ಕಮಿಟಿ ಬಗ್ಗೆ ಇದೆ. ಇದು ಸ್ವಲ್ಪ ಹೊಸ ಕ್ವಶನ್ನೇ ಇದು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಎಥಿಕ್ಸ್ ಕಮಿಟಿ ಇನ್ ಲೋಕಸಭಾ ಆರ್ ಕರೆಕ್ಟ್? ಅಂದರೆ ಲೋಕಸಭೆಯಲ್ಲಿರುವಂಥ ನೈತಿಕ ಸಮಿತಿಯ ಕುರಿತಂತೆ ಸಂಬಂಧಪಟ್ಟಂಗೆ ಸರಿಯಾದ ಹೇಳಿಕೆಗಳು. ಲೋಕಸಭೆಯಲ್ಲಿ ಒಂದು ನೈತಿಕ ಸಮಿತಿ ಇರುತ್ತೆ. ಸೊ ಆ ಸಮಿತಿ ಸಂಬಂಧಪಟ್ಟಂಗೆ ಸರಿಯಾದ ಹೇಳಿಕೆಗಳು. ಫಸ್ಟ್, ಇನಿಷಿಯಲಿ ಇಟ್ ವಾಸ್ ಎ ಅಡಾಕ್ ಕಮಿಟಿ. ಖಂಡಿತ ಇದು ಒಂದು ತಾತ್ಕಾಲಿಕ ಸಮಿತಿನೇ. ಸೊ ಇದು ಆರಂಭದಲ್ಲಿ ಇದು ತಾತ್ಕಾಲಿಕ ಸಮಿತಿನೇ, ಈಗೂ ಸಹ ತಾತ್ಕಾಲಿಕ ಸಮಿತಿನೇ ಇದು. ಇನಿಷಿಯಲಿ ಇಟ್ ವಾಸ್ ಆ್ಯನ್ ಅಡಾಕ್ ಕಮಿಟಿ ಅಂತ ತಾತ್ಕಾಲಿಕವಾಗಿರುವಂಥ ಕಮಿಟಿ. ಓನ್ಲಿ ಮೆಂಬರ್ ಆಫ್ ದ ಲೋಕಸಭಾ ಕ್ಯಾನ್ ಮೇಕ್ ಎ ಕಂಪ್ಲೇಂಟ್ ರಿಲೇಟಿಂಗ್ ಟು ಅನ್ಎಥಿಕಲ್ ಕಂಡಕ್ಟ್ ಆಫ್ ಎ ಮೆಂಬರ್ ಆಫ್ ಲೋಕಸಭಾ. ಅಂದರೆ ಲೋಕಸಭೆ ಸದಸ್ಯರ ಅನೈತಿಕ ವರ್ತನೆಗೆ ಸಂಬಂಧಿಸಿದಂತೆ ಲೋಕಸಭಾ ಸದಸ್ಯರು ಮಾತ್ರ ದೂರು ನೀಡ್ಬೋದು ಅಂತ. ಇದೊಂಥರ ಕಾಮಿಡಿ ಅಲ್ಲ. ಸೊ ಅನೈತಿಕತೆ ಮಾಡಿದ್ರೆ ಅಂದರೆ ಲೋಕಸಭೆ ಮೆಂಬರ್ ಅಷ್ಟೇ ನೀಡಬೇಕಂತಲ್ಲ, ಯಾರು ಬೇಕಾದ್ರೂ ನೀಡ್ಬೋದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ರಾಂಗ್. ಮೂರನೇ ಸ್ಟೇಟ್ಮೆಂಟು, ದಿಸ್ ಕಮಿಟಿ ಕೆನಾಟ್ ಟೇಕ್ ಅಪ್ ಎನಿ ಮ್ಯಾಟರ್ ವಿಚ್ ಈಸ್ ಸಬ್ ಜುಡಿಷಿ. ಸೊ ನ್ಯಾಯಾಂಗ ರಿಲೇಟೆಡ್ ಆಗಿರುವಂತಹ ಯಾವುದೇ ವಿಷಯನ ಈ ಕಮಿಟಿ ತೆಗೆದುಕೊಳ್ಳೋಕ್ಕಾಗಲ್ಲ. ಸೊ ನ್ಯಾಯದಲ್ಲಿ ಇದೆ, ಒಂದು MP ಬಗ್ಗೆ ಏನಾದರೂ ಒಂದು ರಿಲೇಟೆಡ್ ಆಗಿ ಒಂದು ಅನೈತಿಕ ವಿಷಯ ಏನಾದಿದೆ ಅಂದರೆ ಈ ಕಮಿಟಿ ಅದನ್ನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ತೆಗೆದುಕೊಳ್ಳೋ. ಸೊ ಈ ಸ್ಟೇಟ್ಮೆಂಟು ಸರಿ. ಸೊ ಒಂದನೇ ಸ್ಟೇಟ್ಮೆಂಟ್ ಸರಿ, ಮೂರನೇ ಸ್ಟೇಟ್ಮೆಂಟ್ ಸರಿ. ಆನ್ಸರ್ ಬಂದುಬಿಟ್ಟು ಏನಾಗುತ್ತೆ ಇದಕ್ಕೆ, ಸಿ 1 and 3 ಓನ್ಲಿ. ಓಕೆ, ಇದು ಒಂದು ಎಥಿಕ್ಸ್ ಕಮಿಟಿ ಫಾರ್ ಲೋಕಸಭಾ. ಸೊ ಲೋಕಸಭೆಯಲ್ಲಿರುವಂಥ ನೈತಿಕ ಸಮಿತಿ. ಸೊ ಅಂದರೆ ಒಂದು ನೈತಿಕ ಸಮಿತಿ ಮಾಡ್ಕೊಂಡಿರ್ತಾರೆ. ಸೊ ಲೋಕಸಭೆ ಅನುಚಿತ ವರ್ತನೆ ಮಾಡುವಾಗ ಅವ್ರ ಬಗ್ಗೆ ಆ ಕಮಿಟಿ ಡಿಸಿಷನ್ ತಗೊಳ್ತಾ ಆ ಡಿಸಿಷನ್ನ ಅವರು ಅದನ್ನು ಫಾಲೋಅಪ್ ಮಾಡ್ತಾರೆ, ಅನೈತಿಕ ಆಗುವಂತಹ ಕೆಲಸಗಳಿದ್ದರೆ ಲೋಕಸಭೆ ಮೆಂಬರಲ್ಲಿ. ಓಕೆ, ಇಷ್ಟು ಏನು ಪೊಲಿಟಿ ಕ್ವಶನ್ಸ್ಗಳು. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸು ನಮಗೆ ಅಷ್ಟು ಯೂಸ್ ಆಗೋಲ್ಲ KS ಎಕ್ಸಾಮ್ ವಾರಿಯರ್ಸ್ಗೆ. ಬಟ್ ಬೇಡ, ಅದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಮಗೆ ಬೇಡ, ಅದು ಡಿಸ್ಕಸ್ ಮಾಡಲ್ಲ. ನೆಕ್ಸ್ಟ್ ನಾನು ಜಿಯೋಗ್ರಫಿ ಹೋಗ್ತೀನಿ, ಅದಾದಮೇಲೆ ಹಿಸ್ಟ್ರಿ ಮಾಡ್ತೀನಿ. ಖಂಡಿತ ಇಲ್ಲಿ IAS ಪ್ರಿಲಿಮ್ಸ್ 2024 ಅಲ್ಲಿ ಕಂಪ್ಲೀಟ್ ಮಾಡೋವಂಥ ಕೆಲಸ ಮಾಡ್ತೀನಿ. ಖಂಡಿತ ತುಂಬ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಪೊಲಿಟಿ ಎಲ್ಲ ಪ್ರಿಲಿಮ್ಸಲ್ಲಿ. ಸೊ ಒಂದು ಚೆನ್ನಾಗಿ ಓದ್ಕೊಳ್ಳಿ. ಇದ್ರ ಬಗ್ಗೆ ಈ ಕ್ಲಾಸಲ್ಲಿ ಏನಾದರೂ ಹೇಳ್ಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ. ನಾನೇನಾದರೂ ತಪ್ಪು ಹೇಳಿದ್ರು ಸಹ ಕಮೆಂಟ್ ಮಾಡಿ, ಯಾಕಂದರೆ ನಾನು ಪರ್ಫೆಕ್ಟ್ ಅಲ್ಲ. ಮತ್ತು ನಿಮ್ಗೆ ಏನಾದರೂ ಹೇಳ್ಬೇಕನ್ನಿಸ್ತಾ ಖಂಡಿತ ಕಮೆಂಟ್ ಮಾಡಿ. ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಇಲ್ಲಿಗೆ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು, ಥ್ಯಾಂಕ್ ಯು.